ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ನಾನು ನಮ್ಮನೇಲಿ ಭೀಮನ ಅಮಾವಾಸ್ಯೆ ಪೂಜೆನ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟಾಗೇ ಆಚರಣೆ ಮಾಡ್ಕೊಂಡ್ವಿ. ಸೊ ತುಂಬಾ ಖುಷಿಯಾಗುತ್ತೆ. ಹಾಗಾಗಿ ನೀವು ಯಾವ ರೀತಿ ನಾವು ಭೀಮನ ಅಮಾವಾಸ್ಯೆ ಪೂಜೆನ ಆಚರಣೆ ಮಾಡಿದ್ವಿ ನಮ್ಮನೇಲಿ ಅನ್ನೋದನ್ನು ದಯವಿಟ್ಟು ಫುಲ್ ವಿಡಿಯೋ ವಾಚ್ ಮಾಡೋದ್ರ ಮೂಲಕ ನಿಮಗೆ ಗೊತ್ತಾಗುತ್ತೆ ಡಿಫ್ರೆಂಟಾಗಿ ಯಾವ ರೀತಿ ಆಚರಣೆ ಮಾಡ್ಕೊಂಡ್ವಿ ಅನ್ನೋದನ್ನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ಮೊದಲು ಗಂಡನಿಗೆ ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆ ದೇವರಿಗೆ ಮತ್ತು ಶಿವ ಪಾರ್ವತಿ, ಮೇಯ್ನ್ ಇವತ್ತು ಭೀಮನ ಅಮಾವಾಸ್ಯೆ ದಿನ ಶಿವ ಪಾರ್ವತಿ ಹತ್ರ ನಾವು ಕೇಳ್ಕೋಬೇಕು, ನನ್ನ ಗಂಡನಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡುವಂಥ ಶಿವನಲ್ಲಿ ನಾವು ಅವರಿಗೆ ದಾರ ಕಟ್ತೀವಲ್ಲ, ಅರಿಶಿನ ದಾರ, ಅದನ್ನು ಇಟ್ಟು ದೇವರಲ್ಲಿ ನಾವು ಕೇಳಿಕೊಂಡು ಪೂಜೆ ಮಾಡಬೇಕು. ನಂತರ ನಾವು ಇವಾಗ ಒಂದು ಚೇರ್ ಮೇಲೆ ಗಂಡನ್ನ ಕೂರಿಸಿ ಮೊದಲು ಒಂದು ಮಣೆನ ಇಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಎಲ್ಲ ಹೆಣ್ಮಕ್ಳು ಮಾಡುವಂಥ ಪೂಜೆ, ಎಲ್ಲರೂ ಇದೇ ಪ್ರೊಸೀಜರಲ್ಲಿ ಮಾಡ್ತಾರೆ. ಸೊ ನಾನು ಹಾಗಾಗಿ ಒಂದು ವಿಡಿಯೋದಲ್ಲಿ ಯಾವ ರೀತಿ ಗಂಡನಿಗೆ ಪಾದ ಪೂಜೆನ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಹಾಗಾಗಿ ಇವಾಗ ನಾನು ಅಷ್ಟು ತಿಳಿಸ್ಕೊಡಲ್ಲ, ಯಾಕಂದರೆ ಆ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿರೋದ್ರಿಂದ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊತೀನಿ. ಈ ದಿನ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಖುಷಿ ಐತೆ, ಯಾಕಂದರೆ ನಿಧಾನಕ್ಕೆ ನೆಮ್ಮದಿಯಾಗಿ ಪೂಜೆ ಮಾಡಿದ್ವಿ. ರಜೆ ಇಲ್ಲ ಅಂದಿದ್ರೆ ಅವರು ಬೇಗ ಬೇಗ ಡ್ಯೂಟಿಗೆ ಹೋಗಬೇಕು ಅಂದರೆ ಬೇಗ ಎದ್ದು ಅವರಿಗೆ ಪಾದ ಪೂಜೆ ಮಾಡಬೇಕಿತ್ತು ಇಷ್ಟು ವರ್ಷ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ತಾಳ್ಮೆಯಿಂದ ನಿಧಾನಕ್ಕೆ ಅವರಿಗೆ ಪೂಜೆ ಎಲ್ಲ ಮಾಡಿ ನಂತರ ಟೆಂಪಲ್ಗೂ ಹೋಗಿದ್ದು ಬಂದ್ವಿ. ಸೊ ತುಂಬಾ ಖುಷಿ ಆಯಿತು.
ನಮ್ಮ ಯಜಮಾನ್ರ ಕೈಲಿ ನಾನು ಕುಂಕುಮ ಇಡ್ಸ್ಕೊಂಡಿಲ್ಲ. ಸೊ ಎಲ್ಲರೂ ನಾರ್ಮಲ್ ಆಗಿ ಪಾದ ಪೂಜೆ ಮಾಡಬೇಕಾದ್ರೆ ಗಂಡನ ಕೈಲಿ ಕುಂಕುಮ ಇಡ್ಸ್ಕೊತಾರೆ ತಾಲಿಗೆ ಮತ್ತು ಹಣೆಗೆ. ಆದರೆ ನಾನೀಗ ಇಲ್ಲಿ ಕುಂಕುಮ ಇಡ್ಸ್ಕೊಂಡಿಲ್ಲ. ಯಾಕೆ ಅನ್ನೋದನ್ನು ನೀವು ಫುಲ್ ವಿಡಿಯೋ ವಾಚ್ ಮಾಡಿ. ಭೀಮನ ಅಮಾವಾಸ್ಯೆಗೆ ನಮ್ಮ ಮನೆಯವ್ರು ಕೊಟ್ಟಿರೋ ದುಡ್ಡು. ಸೊ ನೀವು ಅನ್ಕೋಬೋದು ದುಡ್ಡಿಗೋಸ್ಕರ ಪೂಜೆ ಮಾಡಿದ್ದಾರೆ ಅಂತ. ಖಂಡಿತವಾಗ್ಲೂ ಇಲ್ಲ. ನಮ್ಮ ಮನೇಲಿ ವರ್ಷ ಹಿಂಗೆ ಕೊಡ್ತಾರೆ. ನಾನು ದುಡ್ಡಿಗೋಸ್ಕರ ಪೂಜೆ ಮಾಡಲ್ಲ. ಗಂಡಂಗೆ ಆಯುಸ್ಸು ಆರೋಗ್ಯ ಸಿಗಲಿ ಅಂತ ಪೂಜೆ ಮಾಡ್ತೀನಿ. ಅವರು ಪ್ರೀತಿಯಿಂದ ಕೊಟ್ಟಿರೋ ದುಡ್ಡು. ಥ್ಯಾಂಕ್ ಯು. ಸೊ ನಾನು ದುಡ್ಡು ಕೊಟ್ಟಿದ್ದ ರೀಸನ್ನು ಕೂಡ ನಾನು ಆಗಲೇ ತಿಳಿಸ್ಕೊಟ್ಟೆ. ನೀವು ಅನ್ಕೋಬೋದು ದುಡ್ಡಿಗೋಸ್ಕರ ಪೂಜೆ ಮಾಡಿದ್ರೇನೋ ಅಷ್ಟು ರೆಡಿಯಾಗಿ ಅಂತ. ಖಂಡಿತವಾಗ್ಲೂ ಇಲ್ಲ. ನಾವೆಷ್ಟು ಪ್ರೀತಿ ವಿಶ್ವಾಸದಿಂದ ಗಂಡನಿಗೆ ಪೂಜೆ ಮಾಡ್ತೀನೋ ಅವರು ಅಷ್ಟೇ ಪ್ರೀತಿಯಿಂದ ನನಗೆ ರಿಟರ್ನ್ ದುಡ್ಡು ಕೊಡ್ತಾರೆ. ಇದು ಒಂದು ಪೂಜೆ ಯಾರಿಗೆ ಅಷ್ಟೇ. ನಾವು ಆರತಿ ಮಾಡಬೇಕಾದ್ರೆ ಒಂದು 10 ರೂಪಾಯಿ ಆದರೂ ಆರತಿ ತಟ್ಟೆಗೆ ಹಾಕಬೇಕು ಅನ್ನೋದು ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರೋದ್ರಿಂದ ಅವರವರ ಅವಶ್ಯಕತೆಗೆ ಅನುಗುಣವಾಗಿ ದುಡ್ಡನ್ನ ಕೊಡ್ತಾರೆ. ವರ್ಷನಷ್ಟೇ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಗಂಡಂದಿರು ಕೊಡ್ತಾರಲ್ಲ, ಅದೇ ರೀತಿ ನಮ್ಮ ಮನೆಯಲ್ಲೂ ಕೊಟ್ಟಿದ್ದಾರೆ. ಸೊ ಈಗ ಪೂಜೆ ಆಗಿದ್ದ ತಕ್ಷಣನೇ ನಾವು ಟೆಂಪಲ್ಗೆ ಹೋಗಿಲ್ಲ. ಯಾಕಂದರೆ ಆಲ್ರೆಡಿ 10 ಕಾಲಾಗಿದೆ. ಮಕ್ಕಳೆಲ್ಲ ಹೊಟ್ಟೆ ಹಸು ಅಂತ ಹೇಳ್ತಾಯಿದ್ರು. ಇವತ್ತು ಭಾನುವಾರ ಅಲ್ವಾ ಅಂತ ಫುಲ್ಲು ಫ್ರೀಯಾಗಿ ಅಂದರೆ ನಿಧಾನಕ್ಕೆ ಪೂಜೆ ಮಾಡಿದ್ವಿ. ನೆಮ್ಮದಿಯಾಗಿ ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸಿದ್ವಿ. ಪಾದ ಪೂಜೆನೂ ಮಾಡಿದೆ. ಟೊಮೊಟೊ ಪಲಾವ್ ಅಲ್ವಾ, ಬೇಗನೆ ಹಾಗಾಗಿ ಈಗ ನಾನು ಪೂಜೆ ಎಲ್ಲ ಮುಗಿಸಿ ಲಾಸ್ಟಲ್ಲಿ ಪಲಾವ್ಗೆ ರೆಡಿ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಶುಂಠಿ, ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ, ಸ್ವಲ್ಪ ಹುರ್ಗಡ್ಲೆನ ಹಾಕಿ ಗ್ರೈಂಡ್ ಮಾಡಿದೆ. ಸೊ ತುಂಬಾ ಚೆನ್ನಾಗಿತ್ತು. ನೀವೊಂದು ಸರಿ ಟ್ರೈ ಮಾಡಿ. ಮತ್ತು ಬರೀ 10 ಮಿನಿಟ್ಸಲ್ಲಿ ಅಷ್ಟೇ ಪಲಾವ್ ರೆಡಿಯಾಗಿದ್ದು. ಎಷ್ಟು ಚೆನ್ನಾಗಾಯಿತು ಅಂದರೆ ನಾನು ಅಂದ್ಕೊಂಡೆ ಬೇಗನೆ ರೆಡಿ ಮಾಡ್ತಾಯಿದ್ದೀನಿ, ಟೇಸ್ಟ್ ಹೆಂಗಿರುತ್ತೋ ಏನೋ, ಮಕ್ಕಳು ತಿಂತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಆದರೆ ಫೈನಲಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ನಮ್ಮ ಪ್ಲ್ಯಾನ್ ಇದ್ದಿದ್ದು ಟೊಮೆಟೊ ಪಲಾವ್ ಮತ್ತು ಬಾಳೆಕಾಯಿ ಬಜ್ಜಿ ಮಾಡೋಣ ಟಿಫನ್ಗೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಅಮಾವಾಸ್ಯೆ ಅಲ್ವಾ ಅಂತ ಅಂದ್ಕೊಂಡ್ವಿ. ಆದರೆ ಟೈಮ್ ಸಾಕಾಗಲಿಲ್ಲ. ಜಸ್ಟ್ ಪಲಾವ್ನ ಮಾಡ್ಕೊಂಡ್ವಿ. ನಮ್ಮ ಮಕ್ಳಿಗಂತೂ ತುಂಬ ಟೈಮ್ ಆಗಿರೋದ್ರಿಂದ ತಿಂಡಿ ಕೊಟ್ಟರೆ ಸಾಕೋವು ತಿನ್ಕೊಳ್ಳೋಣ ಅಂದ್ಕೊಂಡು ಕಾಯ್ಕೊಂಡು ಕೂತಿದ್ರು. ಮಕ್ಳಿಗೆಲ್ಲ ಹೀಗೆ ಕೊಟ್ಟರೆ ಬಸ್ತೇನೆ, ಚೆನ್ನಾಗಿ ಹೊಟ್ಟೆ ಹಸ್ತಿರ್ಬೇಕು, ತಿಂಡಿ ಕೊಡಬೇಕು, ಹೊಟ್ಟೆ ತುಂಬ ತಿಂತಾರೆ. ನನಗಂತೂ ತುಂಬ ಖುಷಿ ಆಯಿತು. ಒಂದು 2 ಮಿನಿಟ್ಸಲ್ಲೆಲ್ಲ ಟಿಫನ್ ಮಾಡಿ ಮುಗಿಸ್ಬಿಟ್ರು ಮಕ್ಕಳೆಲ್ಲ. ಮೊದಲು ನಾವು ಟೆಂಪಲ್ಗೆ ಹೋಗಿದ್ದು ಬಂದು ಆಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಆದರೆ ಮಕ್ಕಳು ಹೊಟ್ಟೆ ಹಸು ಅಂತ ಇದ್ರಲ್ಲ, ತಿನ್ಕೊಂಡೇ ಹೋಗೋಣ ಅಂತೇಳಿ ಇವಾಗ 4 ಜನನು ಟಿಫನ್ ಹಾಕ್ಕೊಂಡು ತಿಂದ್ಕೊಂಡು ನಂತರ ನಾವು ನಮ್ಮೂರ ಪಕ್ಕದಲ್ಲಿ ಅಂದರೆ ನರಸೀಪುರದ ಪಕ್ಕದಲ್ಲಿ ಗರ್ಗೇಶ್ವರಿ ಅಂತ ಒಂದು ಊರಿದೆ. ಅಲ್ಲಿ ಗರ್ಗೇಶ್ವರಿಯಲ್ಲಿ ಶಿವಪಾರ್ವತಿ ದೇವಸ್ಥಾನ ಇದೆ. ಅಂದರೆ ಕಲ್ಲಲ್ಲಿರುವಂಥದ್ದು ಅರ್ಧನಾರೀಶ್ವರ, ಅರ್ಧ ಈಶ್ವರ ಅರ್ಧ ಪಾರ್ವತಿ. ಸೊ ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಶಿವ ಪಾರ್ವತಿ 2 ದೇವರ ದರ್ಶನ ಮಾಡಬೇಕು. ಹಾಗಾಗಿ ನಾವು ವರ್ಷನೂ ಅಷ್ಟೇ ಈ ದೇವಸ್ಥಾನಕ್ಕಂತೂ ಬರೋದನ್ನ ಮಿಸ್ ಮಾಡಲ್ಲ ನಾವು. ಹಾಗಾಗಿ ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆಲ್ರೆಡಿ 11:15 ಆಗಿದೆ. 12 ಗಂಟೆಗೆ ದೇವಸ್ಥಾನ ಬಾಗಿಲಾಕ್ಬಿಡ್ತಾರೆ. ಅಯ್ಯೋ ಬಾಗಿಲು ಹಾಕ್ಬಿಡ್ತಾರೇನೋ ಅಂದ್ಕೊಂಡೆ ಬಂದ್ವಿ. ಸದ್ಯ ತೆಗ್ದಿದ್ರು ದೇವಸ್ಥಾನ ಬಾಗಿಲನ್ನ. ಒಳಗಡೆ ವೀಡಿಯೋ ಮಾಡೋದಕ್ಕೆಲ್ಲ ಅವಕಾಶ ಇಲ್ಲ. ಹಾಗಾಗಿ ಹೊರಗಡೆನೇ ನಿಂತ್ಕೊಂಡು ನಾವು ಸ್ವಲ್ಪ ವೀಡಿಯೋ ಮಾಡಿದ್ವಿ. ಮತ್ತು ನಾನು ಬೆಳಿಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೇ ಹೇಳಿದ್ದೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಆಚರಣೆ ಮಾಡ್ಕೋತೀವಿ ಅಂತ. ಏನಿಲ್ಲ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾನು ನನ್ನ ಗಂಡಂಗೆ ಪೂಜೆ ಮಾಡಬೇಕಾದ್ರೆ ಅವ್ರ ಕೈಲಿ ತಾಲಿಗೆ ಮತ್ತು ಹಣೆಗೆ ಅರಿಶಿನ ಕುಂಕುಮ ಹಾಕ್ಸ್ಕೊಂಡಿಲ್ಲ. ಯಾಕಪ್ಪ ಅಂದರೆ ಶಿವ ಪಾರ್ವತಿ ದೇವಸ್ಥಾನದ ಮುಂದೆಗಡೆನೇ ನಾನು ಹಾಕಿಸ್ಕೋಬೇಕು ಅಂತ ತುಂಬ ಇಷ್ಟ ಆಗಿತ್ತು ನನಗೆ, ಯಾಕೋ ಗೊತ್ತಿಲ್ಲ ಇವತ್ತು. ಹಾಗಾಗಿ ನಾನು ಅಲ್ಲಿ ಅವರಿಗೆ ಪಾದ ಪೂಜೆ ಮಾಡಿಬಿಟ್ಟು ಇಲ್ಲಿ ಬಂದು ಟೆಂಪಲ್ ಹತ್ರ ಅವ್ರ ಕೈಲಿ ಕುಂಕುಮ ಇಡಿಸ್ಕೊಂಡೆ. ಸೊ ಒಂಥರ ಖುಷಿ ಆಯಿತು. ಈಗ ನಂತರ ಇವಾಗ ದೇವಸ್ಥಾನದೊಳಗಡೆ ಹೋಗ್ತೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾನು ಆಲ್ರೆಡಿ ಹೇಳಿದೆ ಕಲ್ಲಲ್ಲಿ ಇರುವಂಥದ್ದು. ಇದು ಏನಂದರೆ 1 ಇಂಚು ದೊಡ್ಡದಾಗ್ತಾ ಹೋಗುತ್ತಂತೆ. ಇಲ್ಲಿ ದೇವಸ್ಥಾನದ ಅರ್ಚಕರೇ ಹೇಳಿದ್ದು ಕಲ್ಲು ಒಂದೊಂದು ವರ್ಷಕ್ಕೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಏನೋ ಗೊತ್ತಿಲ್ಲ, ನಮ್ಮ ಮದುವೆ ಆದಾಗ್ಲಿಂದನೂ ಅಷ್ಟೇ ವರ್ಷ ಮಿಸ್ ಇಲ್ಲದಂಗೆ ನಾವು ಈ ಟೆಂಪಲ್ಗೆ ಬರ್ತೀವಿ. ಸೊ ತುಂಬಾ ಖುಷಿ ಆಯಿತು. ನಾವು ನಮಸ್ಕಾರ ಮಾಡ್ತಾ ಇರಬೇಕಾದ್ರೇ ಬಲಗಡೆಯಿಂದ ಹೂವು ಕೂಡ ಬೀಳ್ತು. ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಆಯಿತು ನಮಗಂತೂ. ಮತ್ತು ಇಲ್ಲಿ ಗಣೇಶನ ದೇವಸ್ಥಾನದ ಹತ್ರ ಅಂದರೆ ಹೊರಗಡೆ ಇರುತ್ತಲ್ಲ, ಅಲ್ಲಿ ಮಕ್ಳ ಕೈಲಿ ಬಸ್ಗೆ ಓಡಿಸ್ತಾ ಇದ್ದೀನಿ. ಇವೆಷ್ಟು ಚೆಂಗ್ಲಾಡ್ತವೆ ಅಂದರೆ ಇಲ್ಲಾದ್ರೂ ದೇವರಿಗೆ ತಲೆ ಬಗ್ಸಿ ನಮಸ್ಕಾರ ಮಾಡಲಿ ಅಂತೇಳಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಬಸ್ಗೆ ಓಡಿಸಿದ್ವಿ.
ನಾವು ಇವಾಗ ದೇವಸ್ಥಾನದಿಂದ ಬಂದು ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀವಿ. ನಮ್ಮ ಐಡಿಯಾ ಇದ್ದಿದ್ದು ಇವತ್ತು ಒಬ್ಬಟ್ಟು ಊಟ ಮಾಡಬೇಕು ಮನೆಯಲ್ಲಿ. ಲಡ್ಡು ಯಾಕೋ ಗೊತ್ತಿಲ್ಲ 3 ದಿನದಿಂದನೂ ಒಬ್ಬಟ್ಟು ಬೇಕು ಅಂತ ಕೇಳ್ತಿದ್ದ. ಅಮಾವಾಸ್ಯೆ ಅಲ್ವಾ, ನಾನ್ ವೆಜ್ ಅಂತೂ ಮಾಡೋಂಗಿಲ್ಲ, ಒಬ್ಬಟ್ಟಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು. 2 ಗಂಟೆ ಆಗಿತ್ತು ನಾನು ಒಲೆ ಹಚ್ಚಿದಾಗಲೇ ಅಡುಗೆ ಮಾಡೋದಕ್ಕೆ. ಹಾಗಾಗಿ ನಮ್ಮ ಮನೆಯವರು ಒಬ್ಬಟ್ಟೇನು ಮಾಡೋದು ಬೇಡ, ಹೊರಗಡೆಯಿಂದ ಸ್ವೀಟ್ ತರ್ತೀನಿ, ಜಸ್ಟು ಅನ್ನ ಸಾಂಬಾರು ಬಜ್ಜಿ ಮಾಡು ಅಂತ ಹೇಳಿದ್ರು. ಹಾಗಾಗಿ ನಾನು ಇವತ್ತು ತರಕಾರಿ ಬೇಳೆ ಸಾಂಬಾರು ಮತ್ತು ಅನ್ನ ಮುದ್ದೆ ಬಜ್ಜಿ ಮಾಡಿಕೊಂಡೆ ಮನೇಲಿ. ಸ್ವಲ್ಪ ಸಂಡಿಗೆ ಕರ್ಕೋತಾ ಇದ್ದೀನಿ ನಂಚ್ಕೊಳ್ಳೋದಕ್ಕೆ, ತುಂಬ ಚೆನ್ನಾಗಿರುತ್ತೆ ಅಂತೇಳಿ, ಚಳಿ ಅಲ್ವಾ ಹಾಗಾಗಿ. ಮತ್ತು ಬಜ್ಜಿ ಇವತ್ತು ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಬಜ್ಜಿ ಮೆಣಸಿನ್ಕಾಯಿ ತರಿಸಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ, ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಆದರೆ ನಮ್ಮ ಮಕ್ಕಳು ಯಾಕೋ ಗೊತ್ತಿಲ್ಲ, ಬಜ್ಜಿ ಮೆಣಸಿನ್ಕಾಯಿ ಅಂದರೆ ಖಾರ ಅಂತ ಮುಟ್ಟೋದೇ ಇಲ್ಲ. ಬಾಳೆಕಾಯಿ ಬಜ್ಜಿ ಆದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ನಾನು ಬಾಳೆಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ದಯವಿಟ್ಟು ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನನ್ನ ಉಳಿದಂಥ ವೀಡಿಯೋನು ಕೂಡ ಫ್ರೀ ಮಾಡಿಕೊಂಡು ಒಂದು ಸಾರಿ ವಾಚ್ ಮಾಡಿ. ಸೊ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಆ ವಿಡಿಯೋನ. ನಾನಂತೂ ತುಂಬ ಎಫೆಕ್ಟ್ ಹಾಕೇನೆ ವಿಡಿಯೋ ಹಾಕ್ತಾಯಿದ್ದೀನಿ. ಎಲ್ಲರೂ ಯಾವ ರೀತಿ ಮಾಡ್ತಾರೆ ನಾನು ಅದೇ ರೀತಿ ವಿಡಿಯೋನ ಹಾಕ್ತಾಯಿದ್ದೀನಿ. ಆದರೆ ನೀವು ಒಂದು ಸಾರಿ ವಾಚ್ ಮಾಡಿದ್ರೆ ನಾನು ಯಾವ ರೀತಿ ಮಾಡಿದ್ದೀನಿ ವಿಡಿಯೋನ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ಬಜ್ಜಿ ಅಂತೂ ರೆಡಿ ಆಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾರ್ಮಲಾಗಿ ನಾನು ಬಜ್ಜಿ ಮಾಡಬೇಕಾದ್ರೆ ಸೋಡಾ ಎಲ್ಲ ಹಾಕಲ್ಲ. ಯಾಕೊತ್ತಾ, ಸೋಡಾ ಹಾಕಿದ್ರೆ ಅಸಿಡಿಟಿ ಪ್ರಾಬ್ಲಮ್ ಆಗುತ್ತೆ. ಒಂದು ಸಾರಿ ಏನಂದರೆ, ನೀವು ಬಜ್ಜಿ ಹಿಟ್ಟು ಮಿಕ್ಸ್ ಮಾಡಬೇಕಾದ್ರೆ ಬಿಸಿ ಎಣ್ಣೆ 1-2 ಡ್ರಾಪ್ನ ನೀವು ಬಜ್ಜಿ ಹಿಟ್ಟೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಊದು ಬರ್ತಾ ಇದೆ ಬಜ್ಜಿ. ಆ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ. ಸೊ ತುಂಬಾ ಚೆನ್ನಾಗಿರುತ್ತೆ ಬಾಳೆಕಾಯಿ ಬಜ್ಜಿ ಅಂತೂ. ಇದು ತಿಂತಾಯಿದ್ರು ಒಂಥರ ಫಿಶ್ ಕಬಾಬ್ ಥರ ಫ್ಲೇವರ್ ಬರುತ್ತೆ, ಸಖತ್ತಾಗಿರುತ್ತೆ. ಹಾಗಾಗಿ ಇವತ್ತು ಬಾಳೆಕಾಯಿ ಬಜ್ಜಿನೇ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ತರಕಾರಿ ಬೇಳೆ ಸಾಂಬಾರು ಮಾಡಿದ್ದೀನಿ ಅಂತ ಹೇಳಿದೆ ಅಲ್ವಾ. ಮತ್ತು ಸ್ವೀಟು ಮತ್ತು ಎದುವೀರು ಜಾಮೂನು ಬೇಕು ಅಂತ ಕೇಳ್ದೆ. ಆದರೆ ದಿಢೀರಂತ ಮನೇಲಿ ಮಾಡೋದಕ್ಕಾಗಲ್ಲ ಅಂತೇಳಿ ಅಂಗಡಿಯಿಂದನೇ ತರಿಸ್ದೆ. ಸೊ ಈಗ ಊಟಕ್ಕೆ ಇಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಇರಲಿ ಮುದ್ದೆ ಮಾತ್ರ ಮಿಸ್ ಆಗಬಾರ್ದು. ಅನ್ನ ಮಾಡ್ತೀವೋ ಇಲ್ವೋ ಮುದ್ದೆ ಮಾತ್ರ ಇರಬೇಕು, ಅಷ್ಟು ಇಷ್ಟ ನಮ್ಮ ಮನೆಯವ್ರಿಗೆ ಮುದ್ದೆ ಅಂದರೆ. ಹಾಗಾಗಿ ಮುದ್ದೆ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ. ರಾಗಿ ಮುದ್ದೆ, ತರಕಾರಿ ಬೇಳೆ ಸಾಂಬಾರು, ಬೀಟ್ರೋಟ್ ಹಾಕ್ತೀನಿ ತರಕಾರಿ ಬೇಳೆ ಸಾಂಬಾರಿಗೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ನೆಕ್ಸ್ಟು ಜಾಮೂನು ಕೂಡ ತರಿಸಿದ್ವಲ್ಲ, ಗೋಟಿ ಮತ್ತು ಬಜ್ಜಿ. ಸೊ ಫೈನಲಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ಆಚರಣೆನ ಈಗ ಮಾಡಿದ್ವಿ. ನೀವು ಯಾವ ರೀತಿ ಮಾಡಿದ್ದೀರಿ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಥಿಂಗ್ಸ್ನ ತರಿಸಿದ್ದೀನಿ ಅನ್ನೋದನ್ನು ವಿಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.